ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ಈ ಮೈ ಮೇಲೆ ದೇವ್ರು ಬರೋರ ಬಗ್ಗೆ ನನಗೊಸಿ ಕುತೂಹಲ ಜಾಸ್ತಿ. ಈ ಮೈ ಮೇಲೆ ದೇವ್ರು ಅವತ್ತಿನ ಕಾಲದಲ್ಲಿ ಮೈ ಮೇಲೆ ದೇವ್ರು ಬರೋರನ್ನ ನಂಬ್ತಿದ್ರು ಜನ, ತುಂಬ ನಂಬ್ತಿದ್ರು ಅವತ್ತಿನ ಕಾಲದಲ್ಲಿ. ಹಿಂಗೆ ಈ ಚನ್ನರಾಯಪಟ್ಟಣದ ಹತ್ರ ಒಂದು ಊರಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೆ. 12 ಗಂಟೆ ಆಯಿತು, ಕಾರ್ಯಕ್ರಮ ನಿಲ್ಲಿಸ್ತೀನಿ ಅಂದೆ. ಒಬ್ಬಮ್ಮ ಎದ್ದು ನಿಂತ್ಕಂದ್ಲು, ಪುಡ್ಸಮ್ಮಪ್ಪ ಚೆನ್ನಾಗಿ ಆಡ್ತಾ ಇದ್ದೆ, ಇನ್ನೊಂದು ಎರಡು ಆಡಪ್ಪ ಅಂದ್ಲು. ನಾನು ನೀ ಕೇಳೋದೆಚ್ಚ, ನಾ ಹೇಳೋದೆಚ್ಚ ತಾಯಿ, ಆಡ್ತೀನಿ ಕಣವ ಅಂದೆ. 1 ಗಂಟೆ ಆಡದೆ, ಜನ ಎದ್ದೋಗಲಿಲ್ಲ. 2 ಗಂಟೆ ಆಡದೆ, ಜನ ಎದ್ದೋಗಲಿಲ್ಲ. ನನಗೆ ವಾಪತ್ತು ಬಿಡ್ತು. ನಾನು ಮಂಗಳಾಡ್ತೀನಿ ಕಣವ, ಸಾಕಾಗದು ನನಗೂ ಅಂತ ಅಂದ್ಬಿಟ್ಟು ಮಂಗಳಾರತಿ ತಟ್ಟಿ ಎತ್ಕೊಂಡೆ. ಅವಮ್ಮ ಏನೋ ದೇವ್ರು ಬರೋ ಗಂಟೆ ಆಡು ಅಂತ, ಅವಳು ದೇವ್ರು ಬರೋ ಗಂಟೆ ಆಡು ಅಂತ. ನಾನು ಅಂದಿನಮ್ಮ, ನನ್ನ ಮೇಲೆ ಯಾವ ದೇವ್ರು ಬಂದದಮ್ಮ, ನನ್ನ ಮೇಲೆ ಬರೋದಿಲ್ಲ ಕಣಮ್ಮ. ಇವನ ಮೇಲೆ ಒಂದೊಂದು ಸಾರಿ ಅದು ಯಾವುದೋ ಓಟಿ ದೇವ್ರು ಬರ್ತದೆ, ಒಂದೊಂದು ಸಾರಿ ಅಡ್ಮಿರಲ್ ಬರ್ತದೆ, ಯಾವುದೂ ಸಿಕ್ಕಲಿಲ್ಲ ಅಂದರೆ ಯಾವುದೋ ಮಿಕ್ಸೇ ಸಿಕ್ಬಿಡ್ತದೆ ಕಣಮ್ಮ ಅಂದೆ. ಅವನ ಮುಸುಡಿಗೆ ಯಾವ ದೇವ್ರು ಬಂದದು? ನಮ್ಮೂರು ಗುಡ್ಡಪ್ಪ ಇವತ್ತು ನೀರು ಇಕ್ಕ ಬಂದವನೆ. 3 ತಿಂಗಳಾಗಿತ್ತು ನೀರು ಇಕ್ಕಂದಿರ್ನಿಲ್ಲ. ಇವತ್ತು ಹೊಸ್ಚಡ್ಡಿ ಇಕ್ಕ ಬಂದವನೇ. ದೇವ್ರು ಬರ್ಸ್ಬಿಡಪ್ಪ, 4 ಮಾತು ಕೇಳಿ ಕಟ್ಕೋಯ್ತೀವಿ ಅಂದ್ಲು. ನಾನಂದೆ, ಅಯ್ಯೋ ಆ ದೇವ್ರು ಅವನ ಮೇಲೆ ಬರೋದು ಎಷ್ಟೊತ್ಕೋ, ನಾವು ಇಟ್ಕೋಗೋದು ಎಷ್ಟೊತ್ಕೋ. ನಾನು ಆಡದೆ ದೇವರೇ ಬರದೆ ಹೋಯ್ತು. ಬಿಡ್ತು. ಮಂಗಳಾರತಿ ತಟ್ಟೆ ತಗೊಂಡೆ. ಆ ಕಂಬವರಿಕ ಕೂತಿದ್ನಲ್ಲ ಗುಡ್ಡಪ್ಪ, ಅವ್ನ ಮನೆ ಕಾಯಾಗ ಸುಮ್ಮ ಕೂತ್ಕೋಕಿಲ್ವ ಅವನು. ನಿದ್ದು ಬಂದಂಗೆ ಆಗದೆ ಆಕಳಿಸ್ಬೇಕು, ಮೆತ್ತಗೆ ಆಕಳಿಸ್ಲಿಲ್ಲ ಅಂದ. ಹಿಂದ್ಗಡೆ ಕೂತಿದ್ರು 4 ಕೈಗಳು ತೆಬ್ಬಿಡ್ದ್ಬಿಟ್ರು ಭದ್ರಾಗಿ, ಬತ್ತು ಕಲ ದೇವರು ಅಂತ. ದೇವ್ರು ಬತ್ತೋ ಬರ್ನಿಲ್ವೋ ಅವನಂತೂ ಹೆಂಗೂ ಹಿಡ್ದವ್ರಲ್ಲ ಅಂತ ಕುಣಿಗೆ ಶುರು ಮಾಡ್ಬಿಟ್ಟ. ಚೆಕ್ ಗುಣ ಅಂತ. ಏನು ಹೆಂಗಸರು ಕರ್ಪೂರ ಹಸ್ಕೊಂಡು ಗಂಧ ಕಡಿ ಹಸ್ಕೊಂಡು ಕೈಯ ಮುಗಿತಾವ್ರೆ. ಒಬ್ಬಮ್ಮ ಅಂದು, ಏನಪ್ಪ ನನ್ನ ಕಷ್ಟ ನಿನಗೆ ಅರ್ಥ ಆಗ್ನಿಲ್ವಾ ಅಂತ ಅಮ್ಮ ಕೇಳಿದ್ರೆ, ಈ ಗುಡ್ಡಪ್ಪ ಏನು ಹೇಳಬೇಕು, ನಾನೇನು ಸುಖವಾಗಿದ್ದನ ಬಾಲ್ಕಿ ಅಂದ ಅವನು. ಅವನ ಕಷ್ಟ ಯಾರಿಗೆ ಹೇಳನು ಅಂತ. ಇನ್ನೊಬ್ಬ ಯಜಮಾನ ಬಂದು ಕೇಳ್ದ, ಏನು ನಮ್ಮೂರು ನೆನಪಾಗ್ನಿಲ್ವಾ ತಾಯಿ ನಿನಗೆ ಅಂದರೆ, ಬಾಲ್ಕ ನಿಂದು ಒಂದೇ ಊರ ಬಾಲ್ಕ, ನಾನು ನೋಡ್ಬೇಕಾಗಿರೋದು 3 ಲೋಕನೂ ನೋಡ್ಬೇಕಲ್ಲಪ್ಪ ನಾನು. ಹಂಗೆ ಕೇಳ್ತಾವ್ರೆ. ರಾತ್ರಿ ಎಲ್ಲ ಏನು ಜನಗಳೆಲ್ಲ ಕರ್ಪೂರಸ್ ಕೈ ಮುಗಿತಾವ್ರೆ. ಆ 2 ಗಂಟೆ ರಾತ್ರಿಯಲ್ಲೂ ಗುಡ್ಡಪ್ಪನ ಚಡ್ಡಿ ಜೋಬೊಳಗೆ ಮೊಬೈಲ್ ರಿಂಗ್ ಆಗೈತಾ ಕೂತದೆ. ಅದು ಏನು ಚೈನಾ ಸೆಟ್ ಮಡಿಕೊಬಿಟ್ಟವನೇ ಲೊಳ್ಳೋ ಅಂತ ಅರ್ತದೆ. ಅದು ಬೇರೆ, ಅದು ಎಂಥ ರಿಂಗ್ ಟೂನ್ ಹಾಕೊಂಡನು ಗೊತ್ತಾ ಅವನು, ದೇವ್ರ ಗುಡ್ಡಪ್ಪ. ಹೋಗುಮ ಲಾಂಗ್ ಡ್ರೈವ್ ಹೋಗುಮ, ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ, ಅಲ್ಲಿಗೋಗುಮ ಇಲ್ಲಿಗೋಗುಮ, ಇವ್ರ ಅಮ್ಮನ ಕೋಣೆಗೆ ಹೋಗುಮ. ಜನ ಎಲ್ಲ ಉಗ್ದು ಕೆಡಗಿದ್ರು. ರೇ ಯಾರಲ್ಲ ಅವನು, ಫೋನ್ ಆಫ್ ಮಾಡ್ರಲ್ಲ ಅಂತಾರೆ. ಒಬ್ಬರು ತಾವ್ ರಿಂಗ್ ಆಯ್ತಲ್ಲ, ಗುಡ್ಡಪ್ಪನ ಚಡ್ಡಿ ಜೋಬಳಿಗೆ ಬಡ್ಕತ್ತಾ ಕೂತದೆ. ದೇವ್ರು ಬಂದದೇನು ಕಾಣ್ತಾನೆ. ಆ ಚಡ್ಡಿ ಜೋಬಳಿಗೆ ಮೊಬೈಲ್ ತೆಗೆದ್ಬಿಟ್ಟು ನೋಡ್ತಾನೆ, ಅವ್ನು ಹೆಂಡ್ತಿ ಫೋನ್ ಮಾಡಿಬಿಟ್ಟವಳೆ. ಏನು ತರ ನಡ್ಗೋದು ಹಂಗೆಯೇ ಒತ್ತರಕ್ಕೆ ಬಿಟ್ಟಳಪ್ಪ, ನಾನು ಅಟ್ಕೋಗಿಲ್ಲ ಎಷ್ಟೊತ್ತಾದ್ರೂ. ಆಗ ಆನ್ ಮಾಡಿಬಿಟ್ಟು ಹೇಳ್ತೇನೆ, ಬಾಲ್ಕಿ ಹೆಂಡ್ತಿ ನನ್ನ ಮೇಲೆ ದೇವ್ರು ಬಂದದ ಕಣಮಿ, ಒತ್ತರಕ್ಕೆ ಬರ್ತೀನಿ, ಬೈಬೇಡ ಮಡಗಮಿ ಅಂತ ಅಪ್ಪನ ಮಾಡ್ಬಿಡ. ಆನ್ಲೈನ್ ದೇವರು, ಈ ದೇವ್ರು ಬರ್ತವೆ, ಒಳ್ಳೇದಾಗಲಿ. ದೇವ್ರು ಬರೋದ್ರ ಬಗ್ಗೆ ನಾನು ಅಂತ. ಕೆಲವೊಬ್ಬರು ಒಂದೊಂದು ಸಾರಿ ಹಂಗೆ ಮಾಡಿಬಿಡ್ತಾರೆ. ಒಂದು ಊರಲ್ಲಿ ದಿನ ಪ್ರೋಗ್ರಾಮ್ಗೆ ಅಲ್ಲಿ ಹೋಗುವಾಗ ಒಂದು ಹಳ್ಳಿಕಟ್ಟೆ ಪಕ್ಕದಲ್ಲಿ ಒಂದು ದೇವಸ್ಥಾನ. ಏನು ಹೆಂಗಸರು ತುಂಬ ನಿಂತಿರೋರು ಹಂಗೆ. ನಾನು 1 ದಿನ 2 ದಿನ ನೋಡಿದೆ. 3ನೇ ದಿನಕ್ಕೆ ಅಲ್ಲಿ ಹೋಯ್ತಿದ್ನಲ್ಲ, ಆಷಾಢ ಶುಕ್ರವಾರ, ಜನ ಏನು 500-600 ಜನ ಹೆಂಗಸರು ಕೂತವ್ರೆ. ಗಂಡಸರೆಲ್ಲ ಒಂದು 2-3 ಜನ ಅವರೇ. ಆ ಗುಡ್ಡಪ್ಪ ಹೆಂಗೆ ಅಂದ್ರೆ, ಅವನು ಒಳ್ಳೆಕಾಟಿ ಅಂತ ಅವನ ಹೆಸರು, ಪಾಪ ಅಡ್ಡ ಹೆಸರು ಒಳ್ಳೆಕಾಟಿ. ಅವ್ರ ಅಪ್ಪನ ಹೆಸರು ಹೆಬ್ಬಾವು ಅಂತ. ಅವನದೇನಪ್ಪ ಅಂತ ಅಂದರೆ, ಅವನ ಮನೆಯೊಳಗ 3 ತಿಂಗಳಾದರೂ ಅಲ್ಲುತ್ತಿರ್ನಿಲ್ಲ. ಅವನು ಚಡ್ಡಿ ಒಗೆದು ಎಷ್ಟು ವರ್ಷ ಆಗಿದ್ದದೋ, ಆ ಚಡ್ಡಿ ಕೊಳೆಯ ನೋಡಿಬಿಟ್ರೆ ಇಟ್ಟು ಹೋಗೋದಿಲ್ಲ ಒಳಕ್ಕೆ. ಕೈಲಿ ಉಗುರು ಇಟ್ಟಿಟ್ಟುದ್ದ ಬೆಳೆದು ನಿಂತವೆ, ಜೊಲ್ಲು ಹರಿತಾ ಕೂತವೆ. ಏನು ಅದೇ ಜೊಲ್ಲಲ್ಲಿ ಹಿಂಗೆ ಒರೆಸ್ಕೊಳ್ಳೋದು, ಪಂಚಾಮೃತ ಕಾಲಿಸೋದು, ಅದೇ ಜೊಲ್ಲಲ್ಲಿ ಒರೆಸೋದು, ಪಂಚಾಮೃತ ಕಾಲಿಸೋದು. ಹೆಂಗಸರು ಅದೇನು ಕಾಣದೆ ನಿಂತಿದ್ದಾರೆ, ಈಸ್ಕೆ ತಿಂತಾರೆ ಹಂಗೆ. ಹಾಗೆ ಅವಂದೇನು ಅಂದರೆ, ಆ ಒಳ್ಳೆ ಕಾಟಿದ್ದು ಹೆಂಗಸರು ಜಾಸ್ತಿ ಬಂದಾಗ ಒಂಥರ ಮೊಲ್ಲಾಗರು ಬಂದಂಗೆ ದೇವ್ರು ಬರೋದು. ಹೆಂಗಸರು ಬರದೇ ಇದ್ದಾಗ ಸರ್ರ ಹೊಂಟೋಗೋದು ದೇವ್ರು ಬಂದ್ಬಿಡ್ತು 3 ಗಂಟೆಲಿ. ಏನು ಅಂಗಿ ಪಂಗಿಯಲ್ಲೇ ಬಿಚ್ಚಿ ಹಸ್ತ್ಬಿಟ್ಟ. ಆ ಪಟಾಪಟಿ ಚಡ್ಡಿ ಇಕ್ಕ ಬಂದವನೇ, ಆ ಲಾಡಿ ದಾರ ತೆಗೆದು ಒಳಕಾರ ಸಿಗಾಕಿದಾನ. ಮುಂದ್ಗಡೆ ಬಿಟ್ಬಿಟ್ಟವನೇ. ಒಳ್ಳೆ ನಾಯಿ ಕಟ್ಟು ಸರಪಣಿ ಹೆಂಗೆ ದಂಡ ಹೊಡಿತದೆ, ಅದು ಬೇರೆ.
ಒಬ್ಬಮ್ಮ ಹೇಳ್ದು, ಸ್ವಾಮಿ ನಿನ್ನ ಕಷ್ಟ ನೋಡಪ್ಪ, ಪ್ರಶ್ನೆ ಹೇಳಪ್ಪ ಅಂದರು. ಸ್ವಾಮಿ 3 ಪ್ರಶ್ನೆ ಕೇಳೋದು ಅಂದ. ಹೆಚ್ಚ ಕೇಳೋಕೆ ಬರೋಲ್ದಲ್ಲ. ಮೊದಲನೇ ಪ್ರಶ್ನೆ ಕೇಳ್ದ, ಇಲ್ಲಿ 1 ವಾರದಿಂದ ತಲೆನೋಯ್ತಾ ಇರ್ತಕ್ಕಂಥ ಬಾಲ್ಕಿ ಬರಬೇಕೋ ಅಂದ. ಒಬ್ಬಮ್ಮ ಎದ್ದೋದ್ಲು, ನನಗೆ ಕನಪ ತಲೆನೋವು ಅಂದ್ಲು. 2 ನಿಂಬೆಹಣ್ಣು ಕೊಟ್ಟ, ಚೊಂಬಳ ಕೈ ಹಚ್ಬಿಟ್ಟು, ಜ್ಯೂಸ್ ಮಾಡ್ಕ ಕುಡಿ ಬಾಲ್ಕಿ ಒಯ್ತದ ಹೋಗು ಅಂದ. 2ನೇ ಪ್ರಶ್ನೆ ಕೇಳ್ದ, 1 ವಾರದಿಂದ ಎಮ್ಮೆ ಕೂಡಿಸ್ಕದೇ ಇರೋ ಬಾಲ್ಕಿ ಬರಬೇಕೋ ಅಂದ. ಕರ ಸತ್ತೋದ್ಮೇಲೆ ಯಾವ ಎಮ್ಮೆ ಕೂಡಿಸ್ಕೊಂಡವು? ಅವಳಿಗೆ 5 ನಿಂಬೆಹಣ್ಣು ಕೊಟ್ಟ, ಗೊಂತು ಕಟ್ಟು ಬಾಲ್ಕಿ ಕೂಡಿಸ್ಕೊತದ ಹೋಗು ಅಂದ. 3ನೇ ಪ್ರಶ್ನೆ ಸರಿಯಾಗಿ ಕೇಳಬೇಕಾಗಿತ್ತು, ಅದೇನೋ ಮರ್ತ್ಕೊಂಡು ಏನೇನೋ ಕೇಳ್ಬಿಟ್ಟ. ಇಲ್ಲಿ 3 ವರ್ಷದಿಂದ ಮಕ್ಕಳಾಗದೇ ಇರೋ ಬಾಲ್ಕಿ ಬರಬೇಕೋ ಅಂದ. ಹಿಂಗೆ ನಮ್ಮ ಅವನಂತ 80 ವರ್ಷದ ಮುದುಕಮ್ಮ ಎದ್ದೋಗಿ ನಿಂತ್ಕೊಬಿಟ್ಲು ಸರ್ಗೊಟ್ಕೊಂಡು. ಗುಡ್ಡಪ್ಪನಿಗೆ 7 ಗಾಳಿ ಮೆಟ್ಕೊಂಡಂಗೆ ಆಯಿತು. ಅರೇದು ಹೆಣ್ಣೆಕ್ಳಿಗೆ ಮಕ್ಕಳಾಯ್ತಲ್ಲ, ಇವಮ್ಮನಿಗೆ ಗೆಲ್ತಾರನೆ ಮಗವ ನಾನೀಗ. ಬಾಲ್ಕಿ ನಿನಗೆ ಯಾಕೆ ಈ ವಯಸ್ಸಲ್ಲಿ ಮಗ ಅಂದ. ಹತ್ಬಿಡ್ತಾವ ಅಮ್ಮನಿಗೆ, ಕವಟೆ ತಿಮ್ಮದ್ಬಿಡ್ತೀನಿ ಗುಡಪ್ಪ ನನಗಲ್ಲ ನನ್ನ ಮೊಮ್ಮಗಳಿಗೆ ಅಂದ್ಲು. ಬಿಡ್ತು ಅನ್ನೋ ನಿನ್ನ ಬಾಯಿಗೆ ಮಣ್ಣಾಕ, ನನ್ನೇ ಎದುರಿಸ್ಬಿಟ್ಟಿದೆಯಲ್ಲೋ. ಎಲ್ಲ ನಿನ್ನ ಮೊಮ್ಮಗಳು ಅಂದ. ಇಲ್ಲೇ ನಿಂತವಳಲ್ಲಪ್ಪ. ಹಾಂ ಇವಳು ಗಂಡ ಎಲ್ಲಿ ಅಂದ. ಅಪ್ಪ ಅವ್ನು ದುಬೈಗೆ ಹೋಗಿ 3 ವರ್ಷ ಆಯಿತು ಬಂದಿಲ್ಲ ಅಂದ್ಲು. ಹಂಗಾರಿಲ್ಲ ಅದು ಮಕ್ಕಳು. ಗಂಡ ದುಬೈಲ ಅವನೇ, ಹೆಂಡ್ತಿ ಇಲ್ಲವಳೆ. ಗುಡಪ್ಪನ ದಂಡ ಕೇಳ್ಕೊಬಂದವಳೆ ಮಕ್ಕಳು ಮಾಡಿಕೊಡು ಅಂತ. ಅದೇನು ಪ್ಯಾಸ್ಲಿಕ್ಕನ ಸಾಮಾನ, ಕಂಚಿನ ಸಾಮಾನ ಮಾಡಿಕೊಟ್ಬಿಡು ಮಾನುಕೆ. ಆ ಗುಡ್ಡಪ್ಪ್ಯಾರ ಏನಂತವನೇ, ನಿನ್ನ ಮೊಮ್ಮಗಳಿಗೆ ಮಕ್ಕಳ ಫಲ ಕೊಡ್ತೀನಿ, ನನಗೆಷ್ಟು ಕೊಟ್ಟಿ ಅಂದ. ವ್ಯಾಪಾರಕ್ಕೆ ನಿಂತ್ಕಂದ. ಅವ ಅಮ್ಮ ಅಂದ್ಲು, 101 ರೂಪಾಯಿ ಕೊಟ್ಬಿಡ್ತೀನಿ ಕಣಪ್ಪ ಅಂದ್ಲು. ಇಲ್ಲ ಇಲ್ಲ ಇಲ್ಲ, ಲಾಕ್ಡೌನಲ್ಲಿ ಲಾಸ್ ಆಗ್ಬಿಟ್ಟದೆ, ನನ್ನ ಹೆಂಡ್ತಿ ಚೀಟಿ ಕಟ್ಟು ಬೇರೆ ಬೈತಾ ಕೂತವಳೆ, ನನಗೊಂದು 1000 ಕೊಡು ಅಂದ. ಹಂಗೋಗಿ ತೀರ್ಮಾನ ಆಗಿ 500 ರೂಪಾಯಿ ತೀರ್ಮಾನ ಆಯಿತು. ಏನು ಆ ಕೊಳೆ ಕೈಲಿ ಚೊಂಬೊಳಕ್ಕೆ ಕೈ ಹಚ್ಚಿಬಿಟ್ಟು 5 ನಿಂಬೆಹಣ್ಣ ತೆಗೆದು ಚೆಡ್ಡಿಗೆ ಉಜ್ಜದ ಹಿಂದೆ ಕೂತಾನೆ ಮುಂದೆ ಕೂತಾನೆ, ಹಿಂದೆ ಕೂತಾನೆ ಮುಂದೆ ಕೂತಾನೆ. ಒಳಗೆ ಕಡಿತಿತ್ತು ಹೆಂಗೋ ಕಾಣಿ, ಡೈರೆಕ್ಟಾಗಿ ಕೆರ್ಕೋಕಾಯ್ತಿರ್ನಿಲ್ವಲ್ಲ, ನಿಂಬೆಹಣ್ಣು ತಕ ಉಜ್ಜಿ ಕಡಿಕತ ಕೂತವನೆ. ಅವಮ್ಮ ಅಂದ್ಲು, ನಿನ್ನ ಬಾಯಿಗೆ ಮಣ್ಣಾಕ ಆ ಚಡ್ಡಿ ನೋಡಿದ್ರೆ ಇಟ್ಟು ಹೋಗೋದಿಲ್ಲ, ಕೊಡಪ್ಪ ನಿಂಬೆಹಣ್ಣು ಕೊಟ್ಬಿಡಪ್ಪ ಅಂದ್ಲು. ಆಗ ಅವನಿಗೆ ಸಮಾಧಾನ ಆಯ್ತಲ್ಲ ಉಜ್ಜಿ. ಆಗ ಹೇಳ್ತಾನೆ, ಮೊಡ್ಲಿಗೆ ಹಾಕ್ಬಿಟ್ಟು ನಿಂಬೆಹಣ್ಣ, ಈ 5 ನಿಂಬೆಹಣ್ಣು ನಿನ್ನ ಮೊಮ್ಮಗಳು ದಿಮ್ಮನ ಕೆಳಕ್ಕೆ ಹಾಕೋ ಮನಿಕೋನು ಮಕ್ಕಳಾಯ್ತು ಹೋಗು ಅಂದ. ನಿಂಬೆಹಣ್ಣಲ್ಲಿ ಉಪ್ಪಿನಕಾಯಿ ಮಾಡೋದು ನೋಡೀನಿ, ಚಿತ್ರಾನ್ನ ಮಾಡೋದು ನೋಡೀನಿ, ಜ್ಯೂಸ್ ಮಾಡೋದು ನೋಡೀನಿ. ತಲೆದಿಮ್ ಕೆಳಕ್ಕೆ ಹಾಕಂದು ಮನಿಕಂದ್ರೆ ಮಕ್ಕಳಾಗುವಂಗಿದ್ರಿ, ಗಂಡಸ್ರಲ್ಲೇ ಯಾಕೆ ಎಲ್ಲರನ್ನೂ ಸಾಯಿಸ್ಬಿಡುಮಾ? ಹಾಂ, ಇದು ಎಂಥ ಕಲಿಯುಗ ಕಲ್ತ್ಕೊಂಡ್ರಪ್ಪ. ನಿಂಬೆಹಣ್ಣಲ್ಲಿ ಮಕ್ಕಳಾದವಪ್ಪ. ಹಾಂ, ಅದಕ್ಕಾಗಿ ಮೌಢ್ಯತೆಯನ್ನು ಬಿತ್ತೋದು ಬೇಡ, ಪ್ರೀತಿಯಿಂದ ಬದುಕೋಣ, ಸಂತೋಷವಾಗಿರೋಣ.